ನೋಡೋಣ ಮನೆ ಇನ್ನೂ ಎಲ್ಲ ಗಟ್ಟು ಮುಟ್ಟಾಗೈತೆ. ಒಂದು ಕಿತ ನೋಡ್ ನೀನೇನಿಯ ನೋಡ್ಬಿಟ್ಟು ಒಂದು ರೇಟ್ ಮಾತಾಡು. ನೀನು ಆಮೇಕಿಂತ ಹಂಗು ಹಿಂಗು ಅಂತ ಅನ್ನೋಕೆ ಹೋಗ್ಬೇಡ. ಒಂದು ರೇಟ್ ಮಾತಾಡು ನೀನೇನಿಯ ನೋಡು ಒಂದು ಕಿತ. ಗಾಡಿಗಳೆಲ್ಲ ಗಟ್ಟಿಗೆ ನೀವೇ. ಅಕೋ ಇದೆಷ್ಟು ಹಳೆ ಮನೆ ಅಂತ ಹೇಳ್ಬಿಟ್ಟು ಏನು ಗೊತ್ತಿಲ್ವೇ? ಇದು ಎಂತ ಹಳೆ ಮನೆ ಇದು. ಇಂಥ ಮನೆಯಾಗೆ ಇನ್ನು ಎಷ್ಟು ಸಿಗ್ತದಕ್ಕ ನಿಂಗೆ? ಹಬ್ಬಬ್ಬ ಅಂದ್ರೆ ಇಷ್ಟಾಗಲ್ಲ ಮನೆ ಜಾಗ ಬಿಟ್ರೆ ಇನ್ನೇನು ಇಲ್ವೂ ಇಲ್ಲ. ಇನ್ನು ಮುಂದೆ ಇರೋದೆಲ್ಲ ಗೌರ್ಮೆಂಟ್ ಜಾಗ. ಇನ್ನೆಷ್ಟು ಕೊಡ್ತಾ ನೀನು ಹೇಳು? 15 ಲಕ್ಷ ಕೊಡು 20 ಲಕ್ಷ ಕೊಡಿದ್ರೆ ಯಾರು ಕೊಡ್ತಾರ ಕೈ ಹಳೆ ಮನೆಗೆ? ಇದನ್ನೆಲ್ಲ ಕುಟ್ಟಾಕಿದ್ರು 5 ಲಕ್ಷ 6 ಲಕ್ಷ ಬೆಲೆ ಬಾಳಕ್ಕಿಲ್ಲ. ಎಲ್ಲ ಸೈಟ್ ಜಾಗ ಅಂದ್ರೆ ಒಂದು ಅಷ್ಟು ಬೆಲೆ ಬಾಳಕ್ಕಿಲ್ಲ. ಆದ್ರೂ ಒಂದು 6 ಲಕ್ಷ ಲಾಸ್ಟ್ ಕೊಡ್ಬೋದು. ಅದು ಬಿಟ್ಟು ಕೊಡೋಕ್ಕಾಗಕ್ಕಿಲ್ಲ. ಏ ಕೊಡಿ ಏನಾಯ್ತದೆ ಒಳ್ಳೆ ಅಂಗಡಿರ ನೀವು. ಎಂತೆಂಥ ವ್ಯಾಪಾರ ವ್ಯವಹಾರ ಮಾಡಿರ್ತೀರೇ ನಿಮ್ಗೆ ಅಷ್ಟು ಗೊತ್ತಾಗಕ್ಕಿಲ್ವೇ? ಕೊಡಿ. ನನಗೆ ನೀ ಹಳೆ ಮನೆ ಏನಕ್ಕೆ ನಮ್ಮ ಬೀಗರು ಕರ್ಕೊಂಡಿರ್ತಾರ ಅಲ್ಲಿಗೆ ನೀನಿಯ. ಆವಾಗ ನೀ ಜೈಲಾಗೆ ಹೋಗಿ ಬಿಡಿಸ್ಕೊಬಿಟ್ಟು ಬರ್ಬೇಕಾರೆ ನೀನಿಯ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಬೋಲು ಅಂತ ಮಾಡ್ಬಿಟ್ರು. ಅದಕ್ಕೆ ನೀನಿಯ ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿವ್ನಿ. ಇನ್ನು ಹಳೆ ಮನೆ ಇಟ್ಕೊಂಡು ಏನು ಮಾಡಲಿ? ಅವ್ರದ್ದೇ ನೀನಿಯ ದೊಡ್ಡ ಛತ್ರ ಇದ್ದಂಗೆ ಐತೆ ಮನೆ. ಇನ್ನು ಈ ಊರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಊರಾಗಿರೋದೆಲ್ಲ ಇದಿರೋದು ಇದೊಂದೇ ನೀನಿಯ. ಈ ಮನೆಗಿನೆಲ್ಲ ಮಾರ್ಬಿಟ್ಟು ಹೊಂಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಂಟಿದ್ದೀನಿ ಕಾರಣ. ನೋಡ್ಬಿಟ್ಟು ಒಂದು ರೇಟ್ ಮಾತಾಡ್ಬಿಟ್ಟು ಕೊಡಿ. ತಗೊಂಡು ಹೊಂಟು ಹೋಗ್ಬಿಡ್ತೀನಿ. ಈ ಪತ್ರ ಎಲ್ಲ ತೋರಿಸ್ದೆ. ಈ ಮನೆ ಇರೋದು ನನ್ನ ಹೆಸರುನಾಗೆ ನೀನಿಯ. ಸೈನ್ ಎಲ್ಲ ಹಾಕ್ಬಿಟ್ಟೆಲ್ಲ ಈಗಲೇ ಕೊಟ್ಬಿಡ್ತೀನಿ. ನೀನು ಒಂದು ರೇಟ್ ಮಾತಾಡಿದ್ರೆ. ಅಕ್ಕ ನನಗಿನ್ನ ಜಾಸ್ತಿ ಯಾರನ್ನ ಕೊಂಡ್ಕೋತಾರೆ ಅಂತಂದ್ರೆ ನೀನು ಅವ್ರಿಗೆ ಕೊಟ್ಬಿಡು, ನಾನು ಏನು ಕೇಳಕ್ಕಿಲ್ಲ. ಆದರೆ ನಾನು ಮಾತ್ರ ಸದ್ಯಕ್ಕೆ ಅಷ್ಟೇ ರೇಟೇ ಕೊಡೋದು. 6 ಲಕ್ಷ ಕೊಟ್ಟರೆ 7 ಲಕ್ಷ ಕೊಟ್ಟರೆ ಹೆಚ್ಚು ಅಷ್ಟೇನೆ. ಬೇಕಾದ್ರೆ ನಿಮ್ಗೆ ಬೇರೆ ಯಾರನ್ನ ಸಿಗ್ತಾರೆ ಅಂತ ಹೇಳಿದ್ರೆ ನೀವೇ ಹುಡಿಕೊಳ್ಳಿ. ಹುಡಿಕೊಬಿಟ್ಟು ನೀವೇ ಮಾರಾಟ ಮಾಡ್ಕೊಳ್ಳಿ. ನಂಗೆ ಏನು ಬೇಜಾರಾಗಕ್ಕಿಲ್ಲ. ಆದರೆ ಸದ್ಯಕ್ಕಂತೂ ನನಗಂತೂ ಬ್ಯಾಡ ಅಂತ ಅನ್ನಿಸ್ತೈತಿ. ಅಷ್ಟೊಂದು ರೇಟ್ ಕೊಟ್ಬಿಟ್ಟು ತಗೊಳ್ಳೋದು ಈ ಹಳೆ ಮನೆನ. ಇಲ್ಲಿ ನಾನೆಲ್ಲ ಮನೆ ಒಡಿಸ್ಬಿಟ್ಟು ಏನಾರ ಕಟ್ಸೋಣ ಅಂತ ಅನ್ಕೊಂಡು ತಗೋತಿದ್ದೀನಿ ಬಿಟ್ರೆ ಇನ್ನು ಸೈಟು ಕೊಡಬೇಕು. ಇನ್ನು ಮನೆಗೆ ಏನಾಕೈತೆ ಮನೆಗೆ ಬೇಕಾದ್ರೆ ನೀವೇ ಎಲ್ಲ ಕಿತ್ಕೊಂಡು ಹೋಗ್ಬಿಡಿ ಮನೆಯ. ನನಗೇನು ಬೇಜಾರಿಲ್ಲ. ಈಗ ಅರ್ಜೆಂಟಾಗಿ ದುಡ್ಡು ಕೊಡೋರು ಅಂದರೆ ನೀವು ಒಬ್ಬರೇ ನೀನಿಯ. ಇನ್ನು ಬೇರೆ ಯಾರನ್ನ ಕೇಳೋಕೆ ಹೋದ್ರೆ ಇನ್ನೂ ವಾರ 15 ದಿನ ಅಂತಾರೆ. ನಾನು ಲಗೇಜ್ ಎಲ್ಲ ಎತ್ಕೊಂಡು ಎಲ್ಲ ಮಾಡ್ಕೊಂಡು ಊರಿಗೆ ಬೇರೆ ಹೋಗ್ಬೇಕು. ಸರಿ ಆಯ್ತು 7 ಲಕ್ಷ ನೀನಿಯ ಕೊಡಿ ತಗತಿನ ತಗಿ. ನೀನು ಎಂತಾನೆ ಮಾಡೋಕ್ಕಾಯ್ತದೆ? ನಾಳೆ ಮನೆ ಅಂತೀರಾ, ಸೈಟು ಅಷ್ಟೊಂದು ಬೆಲೆ ಬಾಳಕ್ಕಿಲ್ಲ ಅಂತೀರಾ. ನನಗೂ ಅಷ್ಟೊಂದು ಗೊತ್ತಾಗಕ್ಕಿಲ್ಲ. ನನ್ನ ಮಗ ಬಂದಿದ್ದ ತಕ್ಷಣ ನೀನೇ ಮಾತಾಡ್ಬಿಟ್ಟು ಮಂತ ಕಳಿಸ್ತೀನಿ. ಅದೇನೋ ನೀವು ಮಾತಾಡ್ಕೊಬಿಟ್ಟು ಸೈನ್ ಒಂದು ಹಾಕ್ಬಿಡ್ತೀನಿ. ದುಡ್ಡು ಹಂಗೇನ್ಯಾ ಕ್ಯಾಸೆ ಕೊಟ್ಬಿಡ್ಬೇಕಣ್ಣ ನನಗಂತೂ. ಅಯ್ಯೋ ನನ್ನ ಹತ್ರ ಕ್ಯಾಶ್ ಐತೆ ಹೇಳಕ್ಕೋ, ಹಂಗೆ ಕೊಟ್ಬಿಡ್ತೀನಿ. ನಾನೇ ನಿಮ್ಗೆ ಮೋಸ ಗೀಸ ಮಾಡೋಕ್ಕಿಲ್ಲ. ಹಿಂಗೆ ತಂದ್ಬಿಟ್ಟು ಹಿಂಗೆ ಮುಂದೆ ಕೊಟ್ಬಿಡ್ತೀನಿ. ಸರಿನಾ? ಮನೆಗಿನ ಸಾಮಾನೆಲ್ಲನೂ ಎತ್ಕೊಬಿಡಿ. ಯಾವತ್ತು ಖಾಲಿ ಮಾಡ್ಕೊಂಡು ಹೋಗ್ತೀರಾ ಮನೆನಾ? ನಾಳೆನೇ ಖಾಲಿ ಮಾಡ್ಕೊಂಡು ಹೋಗೋದೇ. ನೀವು ಇವತ್ತು ದುಡ್ಡು ಕೊಟ್ಬಿಟ್ರೆ ನಾಳೆ ಖಾಲಿ ಮಾಡೋದೇನೆ. ನಮ್ಮ ಮನೆಯಾಗಿ ನೀಳ್ಕೊಳ್ಳೋ ಅಂತ ಸಾಮಾನು ಫ್ರಿಡ್ಜು ಟಿವಿ ಅಂತವೇನು ಇಲ್ಲ. ಎಲ್ಲ ಹಳೆ ಪತ್ರ ಸಾಮಾನೆಲ್ಲ ಎಲ್ಲ ಬಿಟ್ಬಿಟ್ಟು ಏನೋ ನಾವು ಸೀರೆ ಬಟ್ಟೆ ಅಂತವು ತುಂಬ್ಕೊಬಿಟ್ಟು ಹೋಗನಿ ಅಂತ ಅನ್ಕೊಂಡಿದ್ದೀನಿ ಅಷ್ಟೇನೆ. ಎತ್ಕೊಳ್ಳೋದು ಹೋಯ್ತಿರೋದು ಅಷ್ಟೇನೆ. ಇನ್ನೇನಿಲ್ಲ. ನನ್ನ ಮಗ ಬಂದ್ಮೇಲೆ ಕಳಿಸ್ತೀನಿ. ನೀವೇ ಕಾಸು ಕೊಟ್ಬಿಟ್ಟು ಕಳಿಸಿ. ಸರಿನಾಕ ಆಯ್ತು. ಅಬ್ಬಾ ಈ ಊರಾಗಿನ ಕೊನೇ ದಿನ. ಇನ್ನು ಆ ಮನೆಗಿನ್ನ ದೊಡ್ಡ ಮನೆಗಿರ್ತೀನಿ ಅನ್ನೋದೇ ನೀನಿಯ. ಏನೋ ಒಂದು ಖುಷಿ ವಿಚಾರ ಅಂದರೆ ಅಂಥ ದೊಡ್ಡ ಮನೆಯಾಗಿ ನಾನು ಇರ್ತೀನಲ್ಲ ಇನ್ನ ಅಂತ. ನನಗೆ ಅಂತ ಬ್ಯಾರೆ ರೂಮ್ ಎಲ್ಲ ಕೊಡ್ತಾರಂತೆ. ಇನ್ನು ಅದಕ್ಕಿನ್ನ ಇನ್ನೇನು ಬೇಕು? ಬ್ಯಾರೆ ರೂಮ್ನಾಗೆ ಬ್ಯಾರೆ ಇದ್ರಾಗೆ ನೆಮ್ಮದಿಯಾಗಿ ಇದ್ಬಿಡ್ಬೋದತ್ತಾಗೆ. ಅಪ್ಪ ದೇವ್ರೆ. ಮತ್ತೆ ನನ್ನ ಮಗ ಯಾವಾಗ ಬರ್ತಾನೆ? ಯಾವಾಗ ಯಪ್ಪ ಕಾಸು ಕೊಡ್ತಾನೆ? ಕೊಟ್ರೆ ಕಾಸನ್ನ ಏನು ಮಾಡಲಿ? ಏನಮ್ಮ ಹಿಂಗೆ ಕುಂತ್ಕೊಬಿಟ್ಟೆ? ಏನು ಮನೆ ಮಾಡ್ತಿದ್ದೀಗಂತೆ? ಓಹೋ ಆಗ್ಲೇ ಬಿಸಿ ಎಲ್ಲ ಅಲ್ಗನ ಮುಡ್ತು. ಹೂ ಕಣಕ ಮಾರಾಕ್ತೀವಿ, ಬಾ ಕುತ್ಕವ. ಯಾಕೆ ಏನಾಯ್ತು? ಅಂತ ಕಷ್ಟ ಏನು ಬಂದು ಮನೆ ಮಾರಾಕ? ಅಂತ ಕಷ್ಟ ಬಂದಿಲ್ಲ ಕಣಕ್ಕ. ಸುಖ ಬಂದ್ಬಿಟ್ಟೈತೆ ಶಾನೆ. ಅದಕ್ಕೆ ಮಾರಾಕ್ತಿರೋದು. ನಮ್ಮ ಬೀಗರು ಅಯ್ಯೋ ಇನ್ನೇನು ಬಂದ್ಬಿಡಿ ಎಲ್ಲ ನಮ್ಮ ಮನೆಗೆ ಇದ್ಬಿಡೋಣ. ಇನ್ನು ನನ್ನ ಮಗಳನ್ನ ನಿಮ್ಮ ಮನೆಗೇನು ಕಳ್ಸೋಕ್ಕಿಲ್ಲ, ಅವಳಿಗೂ ಅಡ್ಜಸ್ಟ್ ಆಗೋಕ್ಕಿಲ್ಲ. ಅದಕ್ಕೆ ನೀನು ಬಂದ್ಬಿಡಿ ಅಂತ ಹೇಳ್ತಿದ್ರ. ಇನ್ನು ಹಳೆ ಮನೆ ನಿಕ್ಕಣ್ಣ ಅಂತಾನೆ ಇನ್ನೇನು ಮಾಡಲಿ? ಅದಕ್ಕೆ ಸರಿ ಆಯಿತು ಬರ್ತೀನಿ ಬಿಡಿ ಅಂತ ಹೇಳಿದ್ದೀನಿ. ಇನ್ನು ಅಲ್ಲೇನೇ ಇರೋದಂತೆ. ನನ್ನ ಮಗ ಮದುವೆ ಮಾಡ್ಕೊಂಡನಲ್ಲ, ಅವಳು ಬಂಗಾರಮ್ಮನ ಮಗಳು. ಆಯಮ್ಮಂಗೆ ಒಬ್ಳೆ ಮಗಳೇನೇ ಇರೋದು. ಎಲ್ಲ ನನ್ನ ಮಗಂಗೆ ಆಯ್ತದೆ. ಅದಕ್ಕೆ ಬಾಬಾ ಅಂತ ಹೇಳ್ಬಿಟ್ಟು ಬೋಲು ಅಂತ ಮಾಡ್ತಿದ್ರು. ಅದಕ್ಕೇನೆ ಹೋಯ್ತಾ ಇದ್ದೀನಿ. ಎಲ್ಲ ಮಾರ್ಬಿಟ್ಟೆ ಹೋಯ್ತಿದ್ದೀನಿ. ಅಯ್ಯೋ ನೀ ಮಾರ ಅಂತ ಅವಶ್ಯಕತೆ ಏನೈತೆ? ಇದ್ದಿದ್ರೆ ಇರೋದಮ್ಮ. ఏందನ ಬಂದಾಗ ಕೆಟ್ಟು ಬಂದಾಗ ಇರೋದು ಮನೆ. ಈಗ ಮಾರ್ಬಿಟ್ಟು ಏನು ಮಾಡಿಯ ನೀನು? ಆ ಬೀಗ್ರು ಮನೆಗೆ ಎಷ್ಟು ದಿನ ಇರೋಕ್ಕಾಯ್ತದ ಕಣಕ್ಕ? ಹೇಳು ನೀನುವೆ. ಸುಮ್ಕೆನೆ ಎಷ್ಟು ದಿನ ಇದ್ಬಿಡ್ತೀಯ ನೀನುವೆ? ಅಯ್ಯೋ ಸಾಯ ಗಂಟ ಅಲ್ಲೇ ಇರ್ತೀನಿ. ಎಷ್ಟು ದಿನ ಇತ್ತೀಗ ಅಂತಂದರೆ ಎಷ್ಟು ದಿನ ಬೇಕಾದ್ರೂ ಇರ್ತೀನಿ. ಅದ್ರಾಗ ಏನೈತೀಗ? ನಮ್ಮ ಬೀಗರು ನಮ್ಮ ಇಷ್ಟ. ನೀ ಸುಮ್ಕಿರು. ಈ ಮನೆ ಹಳೆ ಮನೆ ಇಟ್ಕಣ್ಣ ಅಂತಾನೆ ಇನ್ನೇನು ಮಾಡಲಿ? ದುಡ್ಡನ್ನ ಬರ್ತದೆ. ಏನಾರ ತಗೋಬೋದು. ನನ್ನ ಸೊಸೆಂಗೆ ಮೆಚ್ಚಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಒಂಚೂರು ತಗೊಂಡು ಹೋದ್ರೆ 1 ಲಕ್ಷ ರೂಪಾಯಿಗೆ ಮೆಚ್ಬಿಡ್ತಾಳೆ ನನ್ನ. ಪರ್ಮನೆಂಟಾಗಿ ಮಡಿಕೊಬಿಡ್ತಾಳೆ ಅಲ್ಲೇನೆ. ಅದಕ್ಕೆ ನಾನು ಅನ್ಕೊಂಡಿವ್ನಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಮಗ ಇನ್ನೇನು ಬರ್ತಾ ಇದ್ದೀನಿ ಅಂದ. ಅವ್ನು ಬಂದ್ಬಿಟ್ರೆ ನನ್ನ ಮಗನಿಗೆ ಎಲ್ಲ ಒಪ್ಪಿಸ್ಬಿಟ್ಟು ಇದು ಮಾಡ್ಬಿಡ್ಬೇಕಷ್ಟೇ. ಅಂದರೆ ಮನೆ ಖಾಲಿ ಮಾಡಿಬಿಡ್ಬೇಕು. ಏನೋ ಮಾಡಮ್ಮ, ದೊಡ್ಡವರು ನೀವೆಲ್ಲ ಸಾವುಕಾರ ಆಗೋಗ್ಬಿಟ್ಟಿದ್ದೀರಾ. ಈ ಹಳೆ ಮನೆಗಳೆಲ್ಲ ನಿಮ್ಗೆಲ್ಲನೂ ಲೆಕ್ಕ ಇಲ್ಲ. ಅಲ್ಲಿ ಬೀಗ್ರು ಮನೆಗೆ ಹೋದ್ಮೇಲೆ ನಮ್ಮನ್ನು ಮರ್ತ್ಬಿಟ್ಟಿದ್ಯಾ ಕಣಮ್ಮ. ಎಲ್ಲರ ಉಂಟೆ ಮರೆಯೋದು. ಊರ್ ಕಡೆಗೆ ನೀ ಕಡೆಗೆ ಬರೋಕ್ಕಿಲ್ಲ. ಯಾವಾಗ ನಾ ಬಂದರೆ ಬರ್ತೀನಿ ಹೇಳು ಮನೆ ಕಡೆ.
ಇನ್ನೇನಿದ್ರು ನಾನು ಅಲ್ಲೇ ಇರೋದೇನೇನಿಯ ಅಲ್ಲೇ ಹೊಸ ಫ್ರೆಂಡುಗಳ್ನ ಮಾಡ್ಕೋಬೇಕು ನಾನು. ಅಕ್ಕ ಪಕ್ಕ ಎಲ್ಲನೂ ಹೊಸ ಫ್ರೆಂಡುಗಳ್ನ ಮಾಡ್ಕೊಂಡು ಹೊಸೊಬ್ರನ್ನ ನೋಡ್ಕೊಂಡು ಏನೋ ನಾನು ಹಂಗೇನೇನಿಯ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಹೇಳು. ಇಲ್ಲಿರೋರ್ನೆಲ್ಲ ಬಿಟ್ಟು ಹೋಗ್ಬೇಕು. ಅಮ್ಮ ಓ ಮಗ ಬಂದ ಆ ಪಾಪಣ್ಣ ಅದೇನೋ ಮನೆ ಬಗ್ಗೆ ಮಾತಾಡ್ಬೇಕಂತೆ ಕಣ. ಹೋಗ್ಬಿಟ್ಟು ಮಾತಾಡ್ಬಿಟ್ಟು 7 ಲಕ್ಷ ರೂಪಾಯಿ ಮಾತಾಡಿವ್ನಿ ದುಡ್ಡ. ನಿನ್ ಕೈಲಿ ಆದ್ರೆ ಇನ್ನೂ ಹೊಸಿ ಶಾನೆ ಮಾಡು, ಇಲ್ಲಾಂದ್ರೆ ಹೊಸಿ ಕಮ್ಮಿ ಅಂತೂ ಮಾಡಿಸ್ಬೇಡ. ಹೊಸಿ ನೀನೇ ಮಾತಾಡೋ ಒಂದು 50,000 ಜಾಸ್ತಿ ಮಾಡಿಸ್ಬಿಟ್ಟು ಮನೆ ಪತ್ರ ತಗೊಂಡೋಗ್ಬಿಟ್ಟು ತೋರ್ಸೋಗ ಅಪ್ಪಂಗೆ. ಇವತ್ತೇ ತಗತಾನಂತೆ, ನಾಳಿಕೆ ನೀ ಮನೆ ಖಾಲಿ ಮಾಡ್ಕೊಂಡು ಹೊಂಟ್ಬಿಡಣ. ಅಯ್ಯೋ ನೀ ಅಷ್ಟೊಂದು ಕಮ್ಮಿ ರೇಟ್ ಯಾಕೆ ಮಾತಾಡಕ್ ಹೋದೆ ನೀನು? ಅಷ್ಟು ಕಮ್ಮಿ ರೇಟ್ಗೆ ಅಲ್ಲಿ ಮನೆ ಕೊಡೋಕ್ಕಾಯ್ತದೆ? ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಕಮ್ಮಿ ರೇಟ್ಗೆ ನೀನು ಮಾತಾಡ್ಬಿಟ್ಟವನಿ ಅಂತ ಅನ್ನಿಸ್ತದೆ. ನಾನು ಹೋಗಿ ಮಾತಾಡ್ತೀನಿ, ಇಲ್ಲ ಅಂದರೆ ಬೇರೆ ಹುಡುಕಿದ್ರೆ ಆಯ್ತು ಸುಮ್ಕಿರು. ಕಮ್ಮಿ ರೇಟ್ಗೆ 6-7 ಲಕ್ಷಕ್ಕೆಲ್ಲ ಮನೆ ಕೊಟ್ಬಿಟ್ಟು ಹೋಗೋಕ್ಕಾಯ್ತದ? ಸೈಟೇ ಎಷ್ಟು ಬೆಲೆ ಬಾಳ್ತದೆ ಗೊತ್ತೇನು? ಹೋಗ್ಬಿಟ್ಟು ಪಾಪಣ್ಣಂತಾಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೋಡೋಣ ಅವನೇನಾರ ಇಲ್ಲ ಕೊಡೋಕ್ಕಾಗಿಲ್ಲ ಅಂದರೆ ನೋಡೋಣ ಬೇರೆ ಯಾರನ್ನ ಸಿಗ್ತಾರೇನೋ. ಸರಿ ಕಣ ಮಗ, ಸರಿ ಆಯ್ತು. ಅಮ್ಮ ನಾನು ನನ್ನ ಹೆಂಡ್ತಿ ಹನಿಮೂನ್ಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಾ ಇದೀವಿ. ಕಾಸು ಒಂಚೂರು ಕೊಡು. ಮನೆ ಮಾರಿದ್ರಾಗ ಒಂಚೂರು ಕಾಸು ಕೊಡು, ಅದನ್ನೇ ತಗೊಂಡು ಹೋಗ್ಬಿಡ್ತೀನಿ, ಸರಿನಾ? ತಗೊಂಡು ಹೋಗ್ಲಾ, ಅದ್ರಾಗ ಏನೈತೆ ತಗೊಂಡೋಗು. ಇನ್ ಕೇಳಕ್ ಬೇರೆ ಹೋಯ್ತಾರೆ, ತಗೊಂಡು ಆರಾಮಾಗಿ ಹೋಗು, ಏನು ತೊಂದರೆ ಇಲ್ಲ. ಕೊಡ್ತಾನಲ್ಲ, ಎಷ್ಟು ಲಕ್ಷ ಕೊಡ್ತಾನೋ ನೋಡೋನ್ಕಿತ ನೀನೇ ಮಾತಾಡ್ಕೊಂಬಿಟ್ಟು ಬಾ ಹೋಗು. ಎಣ್ಣೆ ಗುಸ್ರು ಅಂತ ನಮಗೆಲ್ಲ ಮೋಸ ಮಾಡ್ತಾರೆ, ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡ ಮಗ, ಈ ಹಳೆ ಪಾತ್ರೆ ಸಾಮಾನೆಲ್ಲ ಇಲ್ಲ ಬಿದ್ದಿರಲಿ. ಏನು ಬೀಗ್ರು ಮನೆಗೆ ಹೆಂಗೆ ತಗೊಂಡೋಗೋದು? ನಿನ್ನ ಬಟ್ಟೆ ಎಲ್ಲ ಒಂದು ಬ್ಯಾಗಿಗೆ ತುಂಬಿಕ್ಕಿವ್ನಿ, ನನ್ನ ಬಟ್ಟೆ ಎಲ್ಲ ಒಂದು ಬ್ಯಾಗಿಗೆ ತುಂಬಿಕ್ಕಿವ್ನಿ. 2 ಬ್ಯಾಗ್ ಆಯ್ತವೆ, ಎತ್ಕೊಂಡು ಹೊಂಟೋಗೋಣ. ಯಾವ್ದನ ಗಾಡಿ ಗಿಡಿ ಮಾಡು, ಆಟೋ ಪಾಟೋ ಹಂಗೆ ಆಟೋದಾಗ ತುಂಬ್ಕೊಂಡೆಲ್ಲ ಹೊಂಟ್ಬಿಡೋಣ, ಸರಿನಾ? ಹ್ಞೂ ಸರಿ ಆಯ್ತು, ಹೇಳಮ್ಮ. ಹೋಗ್ಬಿಟ್ಟು ಅಪ್ಪಂತಾಗ ಫಸ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಯಾವ ರೇಟು ಕೊಡ್ತಾನೋ ಏನು ಕತೆಯೋ, ಅಷ್ಟು ಕಮ್ಮಿ ರೇಟ್ಗಂತೂ ಕೊಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಇನ್ನೇನು ಪ್ಯಾಕ್ ಮಾಡಿದೆಯಲ್ಲ, ರೆಡಿಯಾಗಿರು. ಬರ್ಬೇಕಾರೆ ಆಟೋ ಪಾಟೋ ಕರ್ಕೊಂಬಿಟ್ಟು ಬರ್ತೀನಿ, ಹಂಗೆ ನೀವು ಹೊಂಟ್ಬಿಡೋಣ. ಅಲ್ಲಿ ಏನೋ ಅದು ಇದು ಪ್ರಾಬ್ಲಮ್ಮು ಅಂತಿದ್ರು, ನಾವು ಹೋಗ್ಬಿಟ್ಟು ಪಾಪ ಅವ್ರಿಗೆ ಸಹಾಯ ಮಾಡೋಣ. ನಮ್ಮ ಅತ್ತೆಗೆ ಎಲ್ರಿಗೂ, ನಮ್ಮ ಅತ್ತೆನೂ ನಮ್ಮ ಇವರು ನಮ್ಮ ಬಾಬಾ ಇಬ್ರು ಏನೇನೋ ಮಾಡ್ತಾವ್ರಿ. ಅದು ಏನು ಮಾಡ್ತಾರೋ ಗೊತ್ತಾಯ್ತಿಲ್ಲ. ನಾನು ಒಂಚೂರು ಸಹಾಯ ಮಾಡಬೇಕು ಹೋಗಿ. ಸರಿ ಸರಿ. ಅಲ್ಲಿ ವ್ಯವಹಾರ ಎಲ್ಲನೂ ನನ್ನ ಮಗುಂದೇನೆ ನೀನು ನಡೆಯೋದು. ಆಮೇಲೆ ಬಂಗಾರ ಮುಂಗು ಒಬ್ಬನೇ ಅಲ್ವಾ ಒಳಗೆ ಇರೋದು, ಅದಕ್ಕೆ ಎಲ್ಲನೂ ಅಲ್ಲೇ ನಡೀತದೆ. ಒಂದು ಹೊತ್ತಿಗೆ ಇಲ್ದಿದ್ರು ಪರವಾಗಿಲ್ಲ, ಏನೇ ಹೇಳು. ಅದೇ ನಮ್ಮ ಮಗುನ ಕಳಿಸ್ಬಿಟ್ಟು ಸೊಸೆ ಮನೆಗೆ ಹೋಗ್ಬಿಟ್ಟು ಬಿದ್ದಿರಬಾರ್ದು ಹೇಳ್ಕಣಮ್ಮ ನೀನು. ನೀನು ಒಳ್ಳೆ ಸರಿ ಬಿಡು, ನಿನ್ನಿಷ್ಟ. ನಾನು ನೀನು ಏನು ಹೇಳಿ, ಒಪ್ಪತ್ತಿಗಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗ್ಬಾರ್ದು ಅಂತ ನಮ್ಮ ಮನೆಗೆಲ್ಲ ಹೇಳೋರು. ಹೋಗ್ಬಿಟ್ಟು ಸೊಸೆ ಮನೆಗೆ ಇರೋಕ್ಕಾಯ್ತದ? ಅವಳು ಹೆಂಗೆ ನೋಡ್ಕೊತಾಳೆ ಗೊತ್ತಾ? ಅವರೆಲ್ಲನೂ ಚೆನ್ನಾಗಿರೋ ತನಕ ಸಂದ ಅಷ್ಟೇನೆ. ಒಂದು ಚೂರೇನ ಕೆಡ್ತು ಅಂದರೆ ಅಯ್ಯಯ್ಯಪ್ಪ, ಏನಿಲ್ಲ ರುಬ್ಬು ಬಿಸಾಕ್ತವೆ. ಬೇಕಾ ಎಲ್ಲನೂ ನಿಮಗೆ? ಓಹೋ ಪಕ್ಕದ ಮನೆಗೆ ಸಾರನೂ ಸಕ್ಕರೆ ಕಾಫಿ ಪುಡಿ ಅವು ಕೊಡ್ತಿದ್ನಲ್ಲ, ಈಗ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ನಿಂಗೆ ಒಟ್ಟರಿತಾಯ್ತಾ? ಅದಕ್ಕೆಲ್ಲ ಒಟ್ಟರ್ಕತಾ ಇರೋದು? ಎದ್ದೋಗಿ ಸುಮ್ಕೇನೆ ಬಂದ್ಬಿಟ್ಲು ಇಲ್ಲಿ ನಂಗೆ ಪುರಾಣವ ಹೇಳೋಕ್ಕೆ. ನಾನು ಸಾವುಕಾರ ಮನೆಗೆ ಹೋಯ್ತಿದ್ದೀನಿ ಅಂತ ನಿಂಗೆ ತಡ್ಕೊಳಕ್ಕಾಯ್ತಿಲ್ಲಲ್ವಾ? ನಿನ್ನ ಮಗಂಗೂ ಸಾವುಕಾರ ಹುಡುಗಿನ ನೀನು ಕೊಟ್ಟು ಮದುವೆ ಮಾಡಿದ್ರೆ ನೀನು ಅಲ್ಲಿಗೆ ನೀನು ಹೋಗ್ಬೋದಿತ್ತು. ಈಗ ನನಗೇನು ಹೇಳೋಕೆ ಬರ್ಬೇಡ ಪುರಾಣವ, ಹೋಗಿ ಸುಮ್ಕೇನೆ. ನಾನು ಸಂದ ಕಿರ್ತೀನಿ ಅಂದರೆ ಸೈಸೋರಂತೂ ಒಬ್ಬನ ಮಕ್ಕಳೂ ಇಲ್ಲ, ಎಲ್ಲರೂ ಹಾಗೆ ಒಟ್ಟರ್ಕೊಂಡು ಸಾಯೋರೆ ನೆನೆಯ. ನಾನು ಸಂದಕ್ಕಿದ್ರೆ ಇವಕ್ಕೆಲ್ಲ ಅದು ಏನು ಕಷ್ಟವಾಯ್ತದೋ ಏನು ಕಥೆಯೋ ಗೊತ್ತಿಲ್ಲ, ಸಾಯ್ತಾರೆ ಸುಮ್ಕೇನೆ. ಮನೆ ಮಾರ್ಬಿಟ್ಟು ಹೋದ್ರೆ ಏನಾಯ್ತದಂತೆ? ಓಹೋ